ಹಾಯ್ ಎಲ್ರಿಗೂ ವರ್ಷದ ಕೊನೆಯ OTT ರೆಕಮೆಂಡೇಶನ್ಸ್ಗೆ ಸುಸ್ವಾಗತ. ಈ ವರ್ಷ 2025ರಲ್ಲಿ OTT ರೆಕಮೆಂಡೇಶನ್ಸ್ ಅನ್ನುವಂತಹ ಒಂದು ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರಾಬಬ್ಲಿ ಈ ಸೆಗ್ಮೆಂಟ್ ಇಂದ ಸುಮಾರು ಜನಕ್ಕೆ ಬೆನಿಫಿಟ್ ಆಗಿದೆ ಅಂತ ಅನ್ಕೋತೀನಿ. ಒಳ್ಳೆ ಮೂವೀಸ್ ಗಳನ್ನ ಸಜೆಸ್ಟ್ ಮಾಡೋದ್ರಲ್ಲಿ, ರೆಕಮೆಂಡ್ ಮಾಡೋದ್ರಲ್ಲಿ ನಾವು ನಮ್ಮ ನಿರಂತರವಾದ ಪ್ರಯತ್ನನ ಮಾಡ್ತಾನೆ ಇದೀವಿ. ಸೊ ಈ ಸೆಗ್ಮೆಂಟ್ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಈ ವಾರ OTT ಅಲ್ಲಿ ಯಾವೆಲ್ಲ ಸೀರೀಸ್ಗಳು, ಸಿನಿಮಾಗಳು ರಿಲೀಸ್ ಆಗಿದೆ, ಯಾವ್ದೆಲ್ಲ ಸೂಪರ್ ಆಗಿದೆ, ಯಾವ್ದನ್ನೆಲ್ಲ ಸ್ಕಿಪ್ ಮಾಡಬಹುದು, ಎಲ್ಲವನ್ನ ಇವತ್ತಿನ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳ್ತೀನಿ. ಸಿಂಗಲ್ ಪಾಪ ಎಮೋಷನಲ್ ಕಾಮಿಡಿ ಅನ್ನುವಂತಹ ಜಾನರು ನಮ್ಮ ಇಂಡಸ್ಟ್ರಿನಲ್ಲಿ ಬೆಂಗಾಲ್ ಟೈಗರ್ ತರ. ವರ್ಷಗಳು ಪಾಸ್ ಆಗ್ತಾ ಇದ್ದಂಗೆ ಅದರ ಸಂಖ್ಯೆ ಕೂಡ ಕಮ್ಮಿ ಆಗ್ತಾನೆ ಇದೆ. ಆ ಜಾನರ್ನ ಯಾರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತೀನಿ. ಹಾಗಿರುವಾಗ ನೆಟ್ಫ್ಲಿಕ್ಸ್ ಅವರ ಈ ಹಿಂದಿ ಶೋ ನಿಮ್ಮನ್ನ ನಗ್ಸುತ್ತೆ ಆಸ್ ವೆಲ್ ಆಸ್ ಅಷ್ಟೇ ಅಳಿಸುತ್ತೆ ಕೂಡ. ಕುನಾಲ್ ಕೆಮೋ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ಗೌರವ್ ಗೆಹ್ಲೋಟ್ ಎಂಬ ಪಾತ್ರದ ಸುತ್ತ. ಎಲ್ಲ ಇರುವಂತಹ ಗೌರವ್ಗೆ ಒಂದು ಚಿಕ್ಕ ಆಸೆ ಇದೆ, ತಂದೆ ಆಗ್ಬೇಕು, ಮಗುನ ಎತ್ತು ಆಡಿಸ್ಬೇಕು ಅಂತ. ಬಟ್ ಅವನ ಹೆಂಡತಿ ನನಗೆ ಮಗುನೇ ಬೇಡ ಅಂದ್ರೆ ಡೈವರ್ಸ್ ಕೊಟ್ಟು ಹೋಗ್ತಾಳೆ. ಬಟ್ ಸ್ಟಿಲ್ ಆ ತಂದೆ ಆಗುವಂತಹ ಆಸೆನ ಈಡೇರ್ಸೋದಕ್ಕೆ ದೇವ್ರೆ ಒಂದು ವರ ಕೊಟ್ಟು ಕಳಿಸ್ತಾನೆ. ಅಷ್ಟಕ್ಕೂ ಏನ ವರ? ಇವನಿಗೆ ಮಗು ಎತ್ತಾಡ್ಸೋ ಭಾಗ್ಯ ಪ್ರಾಪ್ತಿ ಆಯ್ತಾ ಇಲ್ವಾ ಅನ್ನೋದನ್ನ ಈ ಸೀರೀಸ್ ಅಲ್ಲೇ ನೋಡಿ ತಿಳ್ಕೊಬೇಕು. ಕುನಾಲ್ ಕೆಮೋ ಅವರು ಕಾಮಿಡಿ ರೋಲ್ಸ್ ನಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡೇ ಬಂದಿದ್ದಾರೆ. ಅಂಡ್ ಇಲ್ಲಿ ಅದಕ್ಕೂ ಒಂದ್ ಸ್ಟೆಪ್ ಮೇಲೆ ಅಂತಾನೆ ಹೇಳ್ತೀವಿ. ಅವರ ಎಮೋಷನಲ್ ರೇಂಜ್ ನಿಂದ ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಅಂಡ್ ಆ ಪಾತ್ರಗಳನ್ನ ಪ್ಲೇಸ್ ಮಾಡಿರುವಂತಹ ಟೈಮು, ಸಿಚುಯೇಷನ್ಸ್ ಎಲ್ಲವೂ ವೆಲ್ ರಿಟನ್ ಅಂತಾನೆ ಹೇಳ್ಬೇಕು. ನಗಿಸ್ತಾನೆ ಎಷ್ಟೋ ದೊಡ್ಡ ಮೆಸೇಜ್ ಅನ್ನ ಸೆಟಲ್ ಆಗಿ ಕನ್ವೆ ಕೂಡ ಮಾಡಿದ್ದಾರೆ, ವಿಚ್ ಇಸ್ ಬ್ರಿಲಿಯಂಟ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸೋಲ್ಫುಲ್ ವಾಚ್. 8.1 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದನ್ನ ನೋಡಿದ್ರೆ ನಿಮ್ ಮನಸ್ಸು ಹೂದೋಟ ಆಗೋದು ಖಂಡಿತ. ಕೋಣ, ಇದು ಹರಿಕೃಷ್ಣ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಕೋಮಲ್, ತನಿಷಾ ಕುಪ್ಪಣ್ಣ ಇನ್ನು ಮುಂತಾದವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸೆಟ್ ಆಗೋದು ಕೋಲೂರು ಎಂಬ ಗ್ರಾಮದಲ್ಲಿ. ಎಷ್ಟೋ ವರ್ಷಗಳಿಂದ ಹಬ್ಬಕ್ಕೆ ಕೋಣನ ಕಡಿಯೋದು ಇಲ್ಲಿನ ಪದ್ಧತಿ, ಆಚಾರ, ವಿಚಾರ ಎಲ್ಲವೂ. ಬಟ್ ಈಗ ಹಲವು ಕಡೆಗಳಿಂದ ಇದಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಸೊ ಏನದಕ್ಕೆ ಕಾರಣ? ಕೋಣ ಕಡಿಯುವಂತಹ ಪದ್ಧತಿ ಹುಡ್ಕೊಂಡಿದ್ ಹೇಗೆ ಅಂಡ್ ಕಡಿಲೇಬೇಕು ಅನ್ನುವಂತಹ ಅನಿವಾರ್ಯತೆ ಯಾಕಿದೆ ಅನ್ನೋದ್ರ ಸುತ್ತ ಇಲ್ಲಿನ ಕತೆ ಪೋಣಿಸಲಾಗಿದೆ. ಇಲ್ಲಿನ ಒನ್ ಲೈನ್ ಕತೆ ಡೀಸೆಂಟ್ ಆಗಿದೆ. ಆ ವಾಮಾಚಾರ, ಬ್ರಹ್ಮಗೊಂಬೆ ಈ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಾರರ್ ಅನ್ನುವಂತಹ ಎಲಿಮೆಂಟು, ಅದರೊಟ್ಟಿಗೆ ಬರುವಂತಹ ಸೀಕ್ವೆನ್ಸಸ್ ಎಲ್ಲವೂ ಟೆಕ್ನಿಕಲಿ ಡೀಸೆಂಟ್ ಆಗಿತ್ತು. ಬಟ್ ಸಿನಿಮಾ ಹಿಂದೆ ಬಿದ್ದಿರೋದು ಬರವಣಿಗೆಯಲ್ಲಿ. ಒಂದೊಂದು ಪೀಕ್ ಮೂಮೆಂಟ್ಸ್ ಮಧ್ಯ ಬರ್ತವೆ, ಬಟ್ ಅದರ ನಡುವಿನ ಜರ್ನಿ ಅಷ್ಟು ಸ್ಮೂತ್ ಆಗಿರ್ಲಿಲ್ಲ. ಅಂಡ್ ಫಿಲ್ಲರ್ಸ್ ಗಳು ಜಾಸ್ತಿ ಆಯ್ತಲ್ಲ ಅನ್ನುವಂತಹ ಭಾವನೆ ಕೂಡ ಹುಟ್ಕೊಂಡಿದ್ದುಂಟು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಆವರೇಜ್ ವಾಚ್. 6.4 IMDb ರೇಟಿಂಗ್ ಒಂದಿಗೆ ZEE5 ನಲ್ಲಿ ಅವೈಲಬಲ್ ಇದೆ. ಉಸಿರು, ಇದು ಪನೇಂ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ತಿಲಕ್ ಶೇಖರ್, ಪ್ರಿಯಾ ಹೆಗ್ಡೆ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ರಾಜ್ ಅನ್ನುವಂತಹ ಪಾತ್ರದ ಸುತ್ತ. ಸ್ಟುವರ್ಟ್ ಹಿಲ್ಸ್ ಎಂಬ ಜಾಗದಲ್ಲಿ ಪ್ರತಿ ಆಗಸ್ಟ್ ನಲ್ಲಿ ಗರ್ಭಿಣಿ ಹೆಂಗಸರ ಕೊಲೆ ಆಗ್ತಾನೆ ಇರುತ್ತೆ. ಅಂಡ್ ಈ ಕೇಸ್ ಬಂದು ಸೇರೋದು ರಾಜ್ನ ಕೈಗೆ. ಶಾಸ್ತ್ರೋಕ್ತವಾಗಿ ನಡೀತಾ ಇರುವಂತಹ ಮರ್ಡರ್ಸ್ಗೆ ಏನ್ ಕಾರಣ, ಯಾರ್ ಕಾರಣ ಅನ್ನೋದನ್ನೆಲ್ಲ ನೀವು ಈ ಫಿಲಮ್ ನ ನೋಡಿ ತಿಳ್ಕೋಬೇಕು. ಸಿನಿಮಾದಲ್ಲಿ ತಿಲಕ್ ಅವರ ಪರ್ಫಾರ್ಮೆನ್ಸು, ಅವರು ಆ ಕೋಆಪ್ ರೋಲ್ ನ ಜೀವಿಸಿರುವಂತಹ ರೀತಿ ಕ್ರೆಡಿಬಲ್ ಆಗಿತ್ತು. ಇನ್ನು ಇವರು ಒಳ್ಳೆ ಸ್ಕ್ರೀನ್ ಪ್ಲೇ ಒಂದಿಗೆ ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಗಳನ್ನ ಪ್ಲೇಸ್ ಮಾಡಿದ್ದಾರೆ. ಸೊ ನಿಮ್ಮ ಇಂಟ್ರೆಸ್ಟ್ ಸಿನಿಮಾ ಮೇಲೆ ಕೊನೆವರೆಗೂ ಕಾಯಂ ಆಗಿರುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾ ಸ್ವಲ್ಪ ರೊಟೀನ್ ದಾರಿನೇ ತಗೊಳುತ್ತೆ ಅನ್ನೋದನ್ನ ಬಿಟ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. 6.7 IMDb ರೇಟಿಂಗ್ ಒಂದಿಗೆ ಸನ್ ನೆಕ್ಸ್ಟ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ರಾತ್ ಅಕೇಲಿ ಹೈ 2 ದ ಬನ್ಸಾಲ್ ಮರ್ಡರ್ಸ್. 2020 ಅಂದ್ರೆ ಲಾಕ್ ಡೌನ್ ಪೀರಿಯಡ್ ನಲ್ಲಿ ರಾತ್ ಅಕೇಲಿ ಹೇ ಅನ್ನುವಂತಹ ಸಿನಿಮಾ ನನ್ನನ್ನ ಇಂಪ್ರೆಸ್ ಮಾಡಿತ್ತು. ಅಂಡ್ ಈಗ ಅದರ ಸೀಕ್ವೆಲ್ ಬಂದಿದೆ. ನವಾಜುದ್ದೀನ್ ಸಿದ್ದಿಕಿ ಜತಿಲ್ ಯಾದವ್ ಎಂಬ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು ಬನ್ಸಾಲ್ ಎಂಬ ಫ್ಯಾಮಿಲಿಲಿ ಆಗ್ತಿರುವಂತಹ ಮಾಸ್ ಮರ್ಡರ್ಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಬರ್ತಾರೆ. 6 ಜನರ ಸಾವು ಒಟ್ಟಿಗೆ ಆಗಿದೆ. ಅಂಡ್ ಎವಿಡೆನ್ಸ್ ನ ಹೆಸರಲ್ಲಿ ಏನೂ ಇಲ್ಲ. ಸೊ ಇಲ್ಲಿ ಜತಿಲ್ ಯಾದವ್ ಕೊಲೆಗಾರನನ್ನ ಹಿಡಿದ್ನಾ ಇಲ್ವಾ, ಈ ಕೊಲೆಗೆ ಏನ್ ಕಾರಣ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ನವಾಜುದ್ದೀನ್ ಅವರ ಪರ್ಫಾರ್ಮೆನ್ಸ್ ಯಾವಾಗ್ಲೂ ಯೂನಿವರ್ಸಲ್ ಆಗಿರುತ್ತೆ. ಆದಷ್ಟು ಕಮ್ಮಿ ಎಫರ್ಟ್ ಹಾಕಿ ಜನಕ್ಕೆ ಅವರು ಹೇಳ್ಬೇಕಿರುವಂತಹ ಎಮೋಷನ್ಸ್ ನ ಕನ್ವೆ ಮಾಡ್ತಾರೆ. ಅಂಡ್ ಅದೇ ಅಲ್ವಾ ಅಲ್ಟಿಮೇಟ್ ಆಕ್ಟರ್ ನ ಚಾಪು. ಇಲ್ಲಿ ಯೂಶುವಲ್ ಮರ್ಡರ್ ಮಿಸ್ಟ್ರಿ ಎಲಿಮೆಂಟ್ಸ್ ಗಳು ಬರ್ತವೆ, ಬಟ್ ಅದರ ಪ್ರೆಸೆಂಟೇಷನ್ ಹಾಗೂ ಕತೆ ಸಾಗುವಂತಹ ವೇಗ ಚೆನ್ನಾಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಈ ಸಿನಿಮಾ ಒಂದು ಎಂಗೇಜಿಂಗ್ ವಾಚ್. 6.9 IMDb ರೇಟಿಂಗ್ ನೊಂದಿಗೆ ಹಿಂದಿ ಭಾಷೆಯಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ ಅವೈಲಬಲ್ ಇದೆ. ತಾಮ, ಬಾಲಿವುಡ್ ನ ಮೋಸ್ಟ್ ಪ್ರಾಫಿಟಬಲ್ ಯೂನಿವರ್ಸ್ ಅಂದ್ರೆ ಮ್ಯಾಡಾಕ್ ಹಾರರ್ ಕಾಮಿಡಿನ ಪಾರ್ಟ್ ಇದಾಗಿದ್ದು, ಇಲ್ಲಿ ರಶ್ಮಿಕಾ ಮಂದಣ್ಣ, ಆಯುಷ್ಮಾನ್ ಖುರಾನ, ನವಾಜುದ್ದೀನ್ ಸಿದ್ದಿಕಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ನಾಯಕನ ಹೆಸರು ಅಲೋಕ್. ನ್ಯೂಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಂತಹ ಇವನ್ಗೆ ಕಾಡ್ಗೆ ಒಂದು ಕೆಲಸದ ಮೇಲೆ ಹೋದಾಗ ಅನ್ಫಾರ್ಚುನೇಟ್ಲಿ ತಡಕ ಅಕ್ಕ ರಶ್ಮಿಕಾ ಮಂದಣ್ಣ ಅವರನ್ನ ಭೇಟಿ ಆಗ್ಬೇಕಾಗಿ ಬರುತ್ತೆ. ಅಂಡ್ ಅಲ್ಲಿಂದ ಅವನ್ ಲೈಫ್ ನ ದಿಕ್ಕೆ ಬದಲಾಗುತ್ತೆ. ಏನಿದ ಕಾರಣ? ಇಲ್ಲಿ ತಡಕ ಓರ್ವ ವ್ಯಾಂಪೈರ್ ಆಗಿದ್ದು ಏನ್ ಅವಳ ಬ್ಯಾಕ್ ಸ್ಟೋರಿ ಅಂಡ್ ಇವರನ್ನೆಲ್ಲ ಕಂಟ್ರೋಲ್ ಮಾಡ್ತಿರುವಂತಹ ಯಕ್ಷನ್ ಯಾರು ಅಂಡ್ ಈ ಧಾಮ ಅಂದ್ರೆ ಏನರ್ಥ ಅನ್ನೋದ್ರ ಸುತ್ತ ಕತೆ ಸ್ಟಿಚ್ ಆಗಿದೆ.
ಸಿನಿಮಾದಲ್ಲಿ ಸೃಷ್ಟಿಸಿರುವಂತಹ ಪ್ರಪಂಚವನ್ನ ಕರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕಥೆಯ ಸುತ್ತ ರ್ಯಾಪ್ ಮಾಡಿದ್ದ ಫ್ಲೋಕ್ಲೋರ್ ಚೆನ್ನಾಗಿತ್ತು. ಸಿನಿಮಾದಲ್ಲಿ ಎಲ್ಲವೂ ಡೀಸೆಂಟ್ ಆಗಿದೆ, ಬಟ್ ಹಾರರ್ ಹಾಗೂ ಕಾಮಿಡಿ ನಡುವೆ ಬ್ಯಾಲೆನ್ಸ್ ಖಂಡಿತ ಇರಲಿಲ್ಲ. ತುಂಬಾ ನಗು ಬರ್ಸುವಂತಹ ಸೀನ್ಸ್ ಇರಲಿಲ್ಲ ಅಂಡ್ ಇನ್ ದ ಸೇಮ್ ವೇ ಭಯ ಪಡಿಸುವಂತಹ ಸೀನ್ಗಳಂತೂ ಇಲ್ವೇ ಇಲ್ಲ. ಖಡಕ್ ಸಿನಿಮಾದ ಪ್ರಕಾರ ಕಮ್ಮಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನೋಡ್ತೀನಿ ಅಂತ ಅಂದ್ರೆ ಇದೊಂದು ಡೀಸೆಂಟ್ ವಾಚ್ ಆಗ್ಬಹುದು. 6 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ದ ಗ್ರೇಟ್ ಫ್ಲಡ್ ಇದು ಕೊರಿಯನ್ನ ಸರ್ವೈವಲ್ ಡ್ರಾಮಾ ಸಿನಿಮಾ. ಇಲ್ಲಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ಳೋದು ಅಮ್ಮ ಮಗ ಅಂಡ್ ಅವರು ಇರುವಂತಹ ಪ್ರದೇಶದಲ್ಲಿ ಫ್ಲಡ್ ಬಂದಿದೆ. ಆಸ್ಟರಾಯ್ಡ್ ಕೊಲೈಡ್ ಆಗಿರೋದ್ರಿಂದ ಎಲ್ಲಾ ಕಡೆ ನೀರು ತುಂಬಿದೆ ಅಂಡ್ ಸಾವು ಸಾಧಾರಣವಾದ ಮಾತಾಗ್ಬಿಟ್ಟಿದೆ. ಸೊ ಹೀಗಿರುವಾಗ ಈ ಎಲ್ಲಾ ಡಿಸಾಸ್ಟರ್ ಆಗ್ತಿರೋದು ಯಾಕೆ, ಇದರಿಂದ ಅಲ್ಲಿನ ಜನ ತಪ್ಪಿಸ್ಕೊಂಡಿದ್ ಹೇಗೆ ಅನ್ನೋದೇ ಸಿನಿಮಾದ ಪ್ಲಾಟ್. ಒಂದು 3/4 ಗಂಟೆ ಇರುವಂತಹ ಈ ಸಿನಿಮಾದಲ್ಲಿ ಟೆನ್ಷನ್ ಬಿಲ್ಡ್ ಮಾಡಿರುವಂತಹ ರೀತಿ, ಅದಕ್ಕೆ ತಕ್ಕಂಗೆ ಎಮೋಷನಲ್ ಕನೆಕ್ಟ್ ನ ನೀಡಿರುವಂತಹ ರೀತಿ ನಿಜವಾಗ್ಲೂ ಚೆನ್ನಾಗಿದ್ವು. ಅಲ್ಲಿರುವಂತಹ ಎಲ್ಲಾ ಪಾತ್ರಕ್ಕೂ ಅವರಿರುವಂತಹ ಸ್ಥಿತಿಗೂ ನೀವು ಕನೆಕ್ಟೆಡ್ ಆಗಿರ್ತೀರಾ. ಸಿನಿಮಾ ತಗೊಂಡಂತಹ ಸೈಫೈ ಅಪ್ರೋಚ್ ನಲ್ಲಿ ಸ್ವಲ್ಪ ಲೇಸಿ ರೇಟಿಂಗ್ ಇತ್ತು ಅನ್ನೋದು ಬಿಟ್ರೆ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. 6 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ, ಕೊರಿಯನ್ ಭಾಷೆಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಪ್ರೇಮಂಟೆ ಇದು ನವನೀತ್ ಶ್ರೀರಾಮ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಕೋರ್ಟ್ ಖ್ಯಾತಿಯ ಪ್ರಿಯದರ್ಶಿ ಪುಲಿಕೊಂಡ ಆನಂದಿ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾತಿ, ರಮ್ಯಾ ಇಬ್ರು ಇಷ್ಟಪಟ್ಟು ಮದುವೆ ಆಗ್ತಾರೆ. ಬಟ್ ಮದುವೆ ಆದ್ಮೇಲೆ ಅವ್ರಿಗೊಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತೆ ಅಂಡ್ ಅದನ್ನ ಅವರು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ರೊಮ್ಯಾಂಟಿಕ್ ಸಿನಿಮಾ ಆಗಿ ಪ್ರಾರಂಭ ಆಗುವಂತಹ ಇದು ಕ್ರೈಮ್ ಕಾಮಿಡಿ ಆಗಿ ಕನ್ವರ್ಟ್ ಆಗಿದ್ದು ಹೇಗೆ, ಯಾಕೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇಲ್ಲಿ ನನಗೆ ಸಖತ್ ಇಷ್ಟ ಆಗಿದೆ ಅಂದ್ರೆ ಈ ತಂಡಕ್ಕೆ ಅವ್ರ ಬಳಿ ಇರುವಂತಹ ಕತೆ ಅಷ್ಟೊಂದೇನು ಹೊಸದಲ್ಲ ಅಂತ ಗೊತ್ತು. ಸೊ ಆದ್ರಿಂದ ತಮ್ಮ ಪ್ರೆಸೆಂಟೇಷನ್ ನಲ್ಲಿ, ಸ್ಕ್ರೀನ್ ಪ್ಲೇ ನಲ್ಲಿ ಪೋಣಿಸುವಂತಹ ರೀತಿಲಿ ಸ್ವಲ್ಪ ಡಿಫ್ರೆಂಟ್ ಅಪ್ರೋಚ್ ನ ಟ್ರೈ ಮಾಡಿದ್ದಾರೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್ ಟು ವಾಚ್. ಮನೆಯವ್ರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಆಗಿ ಸಿನಿಮಾ ನೋಡ್ತೀನಿ ಅನ್ನೋದಾದ್ರೆ ಇದೊಂದು ಒಳ್ಳೆ ಆಪ್ಷನ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಗುಡ್ ವಾಚ್ ಅಂತ ಹೇಳ್ಬೋದು. 6.4 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ. ದ ಗ್ರೇಟ್ ಶಾಮ್ಸುದ್ದೀನ್ ಫ್ಯಾಮಿಲಿ ಸುಮಾರಷ್ಟು ಟೈಮ್ ಕಾನ್ಸ್ಟೆಂಟ್ಸ್ ಇರುವಂತಹ ಸಿನಿಮಾಗಳು ಅಂದ್ರೆ 48 ಗಂಟೆಗಳಲ್ಲಿ ನಡೆಯುವಂತಹ ಕತೆ, ಒಂದು ರಾತ್ರಿಯಲ್ಲಿ ನಡೆಯುವಂತಹ ಎಷ್ಟೋ ಕತೆಗಳನ್ನ ನಾವು ನೋಡಿದೀವಿ. ಈ ಸಿನಿಮಾ ಕೂಡ ಅದೇ ಕ್ಯಾಟಗರಿಗೆ ಸೇರುತ್ತೆ. ಇಲ್ಲಿನ ಕತೆ ನಡೆಯೋದು ಜಸ್ಟ್ 12 ಗಂಟೆಗಳ ಒಳಗಡೆ. US ನಲ್ಲಿ ಒಂದು ದೊಡ್ಡ ಜಾಬ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ ಅಂಡ್ ಅವಳ ಬಳಿ ಇರೋದು ಸಖತ್ ಕಮ್ಮಿ ಟೈಮು. ಬಟ್ ಅವಳ ಫ್ಯಾಮಿಲಿ ಮೆಂಬರ್ಸ್ ಒಬ್ಬೊಬ್ಬರಾಗಿ ಬಂದು ಅವಳ ಹತ್ರ ಮಾತಾಡ್ಕೊಂಡು ಕೂರ್ತಾ ಇರ್ತಾರೆ ಅಂಡ್ ಇದರಿಂದ ಅವಳಿಗೆ ಪ್ರಿಪೇರ್ ಆಗೋದಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಈ ಫ್ಯಾಮಿಲಿ ಮೆಂಬರ್ಸ್ ಬೇಕಂತ ಅವಳಿಗೆ ಹಿಂಸೆ ಕೊಡ್ತಿದಾರ, ನಿಜವಾಗ್ಲೂ ಅವಳು ಅನ್ಕೊಂಡಿದ್ದು ಅವಳು ಮುಗ್ಸಕ್ ಆಯ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾ ಒಬ್ಬ ಮನುಷ್ಯನ ಕುಟುಂಬದವರಿಗೆ ಕಷ್ಟಗಳು ಬಂದಾಗ ತನ್ನನ್ನ ತಾನು ಮುಂದೆ ಇಡ್ತಾನ, ಇಲ್ಲ ಒಳ್ಳೆ ರಿಲೇಟಿವ್ ಆಗಿ ಎಲ್ರಿಗೂ ಸಹಾಯ ಮಾಡ್ತಾನ ಅನ್ನುವಂತಹ ಕಾನ್ಫ್ಲಿಕ್ಟ್ ಅನ್ನ ಸಖತ್ ಚೆನ್ನಾಗಿ ಕನೆಕ್ಟ್ ಆಗೋ ತರ ಬರ್ಕೊಂಡಿದ್ದಾರೆ. ಕೆಲವು ಕತೆಗಳು ಇರ್ತಾವಲ್ಲ, ನೋಡಕ್ ಶುರು ಮಾಡಿ ಕನೆಕ್ಟ್ ಆದ್ರೆ ಅದನ್ನ ಮುಗಿಸಿದ ಮೇಲೆನೆ ಬೇರೆ ಏನಾದ್ರೂ ಮಾಡೋದಕ್ಕೆ ಮನ್ಸು ಬರೋದು. ಇದು ಕೂಡ ಅಷ್ಟು ಎಂಗೇಜಿಂಗ್ ಆಗಿದೆ ಗುರುವೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ ವಿಡಿಯೋ. ಇದರಲ್ಲಿ ಯಾವ್ದನ್ನ ನೋಡಿದ್ರಾ, ಯಾವ್ದು ನೋಡಿ ನಿಮ್ಗೆ ಇಷ್ಟ ಆಗಿದೆ ಎಲ್ಲವನ್ನ ಕಮೆಂಟ್ ಮಾಡಿ ಚರ್ಚೆ ಮಾಡೋಣ. ಮತ್ತೆ ಸಿಗ್ತೀನಿ ಮುಂದಿನ ವರ್ಷದ OTT ರೆಕಮೆಂಡೇಶನ್ಸ್ ವಿಡಿಯೋ ಜೊತೆಗೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.